ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, 2024-25ನೇ ಸಾಲಿನ ಬಜೆಟ್ ಮಂಡನೆಯಾಗಿದೆ. ಸತತ 7ನೇ ಬಾರಿ ಬಜೆಟ್ ಅನ್ನ ಮಂಡಿಸಿದ ಕೀರ್ತಿಗೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಪಾತ್ರರಾಗಿದ್ದಾರೆ. ಇಲ್ಲಿ 6 ಬಾರಿ ಪೂರ್ಣಾವಧಿ ಬಜೆಟ್ ಹಾಗೂ 1 ಮಧ್ಯಂತರ ಬಜೆಟ್ ಮಂಡನೆಯನ್ನ ನಿರ್ಮಲಾ ಸೀತಾರಾಮನ್ ಮಾಡಿದ್ದಾರೆ. ಈ ಬಾರಿಯ ಬಜೆಟ್ ಅಲ್ಲಿ 4 ಪ್ರಮುಖ ಜನಾಂಗಗಳಿಗೆ ಮಹತ್ವವನ್ನು ಕೊಡಲಾಗಿದೆ. ಅವು ಯಾವುವು ಅಂದ್ರೆ ಬಡವ, ಕೃಷಿಕ, ಮಹಿಳೆ ಹಾಗೂ ಯುವ ಜನಾಂಗ. ಮಹಿಳಾ ಸಬಲೀಕರಣ, ಕೃಷಿ ಕ್ಷೇತ್ರ, ನಿರುದ್ಯೋಗ ನಿವಾರಣೆ ಹಾಗೂ ಉದ್ಯೋಗ ಸೃಷ್ಟಿ, ಮಾನವ ಸಂಪನ್ಮೂಲ ಅಭಿವೃದ್ಧಿ, ಉತ್ಪಾದನೆ ಹಾಗೂ ಸೇವಾ ವಲಯದ ಅಭಿವೃದ್ಧಿಗೆ ಒತ್ತು ಕೊಡಲಾಗಿದೆ. ನಗರಾಭಿವೃದ್ಧಿ, ಇಂಧನ, ಮೂಲಸೌಕರ್ಯ ಅಭಿವೃದ್ಧಿ, ಸಂಶೋಧನಾ ವಲಯ ಹಾಗೂ ನೆಕ್ಸ್ಟ್ ಜನರೇಷನ್ ರಿಫಾರ್ಮ್ಸ್ಗೆ ಹೆಚ್ಚಿನ ಮಹತ್ವವನ್ನು ಈ ಬಜೆಟ್ ಅಲ್ಲಿ ಕೊಡಲಾಗಿದೆ ಅಂತ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಇನ್ನು ಈ ಬಾರಿ ಸರ್ಕಾರ ರಚನೆ ಅನ್ನೋದು ಹೇಗಾಗಿದೆ ಅನ್ನೋದು ನಿಮಗೆ ಗೊತ್ತಿದೆ. ಈಗಿರುವುದು NDA ಸರ್ಕಾರ. ಆಂಧ್ರದ ಚಂದ್ರಬಾಬು ನಾಯ್ಡು ಹಾಗೂ ಬಿಹಾರದ ನಿತೀಶ್ ಕುಮಾರ್ ಈ ಸರ್ಕಾರಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಹಾಗೆ ಸರ್ಕಾರ ರಚನೆಯಾದ ದಿನದಿಂದಲೂ ಕೂಡ 2 ರಾಜ್ಯಗಳು ವಿಶೇಷ ಆರ್ಥಿಕ ಪ್ಯಾಕೇಜ್ಗಾಗಿ ಬೇಡಿಕೆ ನೀಡ್ತಾ ಇದ್ವು. ಆದ್ರೆ ಸರ್ಕಾರ ವಿಶೇಷ ಆರ್ಥಿಕ ಪ್ಯಾಕೇಜ್ ಅನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತು. ಯಾಕೆಂದ್ರೆ ಯಾವುದೇ ಒಂದು ರಾಜ್ಯಕ್ಕೆ ಈ ರೀತಿಯ ಸ್ಪೆಷಲ್ ಸ್ಟೇಟಸ್ ಅನ್ನು ಕೊಟ್ರೆ ಭಾರತದ ಇನ್ನಿತರ ರಾಜ್ಯಗಳು ಕೂಡ ಅದನ್ನ ತಮಗೂ ಕೇಳುತ್ತವೆ ಅನ್ನೋ ಕಾರಣಕ್ಕೆ ಬಿಹಾರ ಮತ್ತು ಆಂಧ್ರ ಪ್ರದೇಶಗಳಿಗೆ ವಿಶೇಷ ಸ್ಥಾನಮಾನವನ್ನ ಕೇಂದ್ರ ಸರ್ಕಾರ ನಿರಾಕರಿಸಿತ್ತು. ಆದರೆ ಆ 2 ರಾಜ್ಯಗಳಿಗೆ ಮತ್ತು ಸರ್ಕಾರಕ್ಕೆ ಬೆಂಬಲ ಕೊಟ್ಟ 2 ಮಿತ್ರರಿಗೆ ಬೇಸರವಾಗದ ಹಾಗೆ ಆ 2 ರಾಜ್ಯಗಳಿಗೆ ವಿಶೇಷ ಪ್ಯಾಕೇಜ್ ಅನ್ನು ಈ ಬಾರಿಯ ಬಜೆಟ್ ಅಲ್ಲಿ ಕೊಡಲಾಗಿದೆ. ಬಿಹಾರಕ್ಕೆ ರಸ್ತೆ ನಿರ್ಮಾಣದ ಪ್ರಾಜೆಕ್ಟ್ಗಾಗಿ 26,000 ಕೋಟಿ ರೂಪಾಯಿಗಳನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ. ಹಾಗೆ ಆಂಧ್ರ ಪ್ರದೇಶಕ್ಕೆ ರಾಜಧಾನಿ ನಗರವನ್ನ ನಿರ್ಮಾಣ ಮಾಡಿಕೊಳ್ಳೋದಕ್ಕೆ 15,000 ಕೋಟಿ ರೂಪಾಯಿಗಳನ್ನ ಈ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ. ಜೊತೆಗೆ ಆ 2 ರಾಜ್ಯಗಳ ಅಭಿವೃದ್ಧಿಗಾಗಿ ಇನ್ನಿತರ ಮೂಲಗಳಿಂದ ಸಾಲ ಹಾಗೂ ಮತ್ತಿತರ ಅನುದಾನಗಳನ್ನ ಕೊಡಿಸೋದ್ರಲ್ಲಿ ಸರ್ಕಾರ ನೆರವು ನೀಡುತ್ತೆ ಅಂತ ಕೂಡ ಆ ರಾಜ್ಯಗಳಿಗೆ ತಿಳಿಸಲಾಗಿದೆ. ಹಾಗೆ ಪೂರ್ವೋದಯ ಯೋಜನೆಯನ್ನ ಈ ಬಜೆಟ್ ಅಲ್ಲಿ ಘೋಷಣೆ ಮಾಡಲಾಗಿದ್ದು, ಅದರ ಅನ್ವಯ ಬಿಹಾರ್, ಜಾರ್ಖಂಡ್, ಪಶ್ಚಿಮ ಬಂಗಾಳ, ಒಡಿಸ್ಸಾ ಮತ್ತು ಆಂಧ್ರ ಪ್ರದೇಶದ ಅಭಿವೃದ್ಧಿಗಾಗಿ ವಿಶೇಷ ಅನುದಾನ ಮತ್ತು ವಿಶೇಷ ಮಹತ್ವವನ್ನು ಕೊಡೋದಾಗಿ ಈ ಬಜೆಟ್ ತಿಳಿಸ್ತಾ ಇದೆ. ಹಾಗೆ 2047ರಲ್ಲಿ ಭಾರತ ಸ್ವಾತಂತ್ರ್ಯದ ಶತಮಾನೋತ್ಸವವನ್ನು ಆಚರಿಸ್ಕೋಬೇಕು. ಅಷ್ಟೊತ್ತಿಗೆ ವಿಕಸಿತ ಭಾರತದ ಸಾಧನೆಗೆ ಅಡಿಪಾಯ ಬೀಳಬೇಕು ಅಂತ ಬಜೆಟ್ ಅಲ್ಲಿ ಆಶಯವನ್ನು ವ್ಯಕ್ತಪಡಿಸಲಾಗಿದೆ. ಹಾಗಾದ್ರೆ ಈ ಬಾರಿಯ ಬಜೆಟ್ ಅಲ್ಲಿ ಯಾವ್ಯಾವ ವಲಯಕ್ಕೆ ಎಷ್ಟೆಷ್ಟು ಹಣ ಸಿಕ್ಕಿದೆ, ಈ ಬಜೆಟ್ ನ ಗಾತ್ರ ಏನು, ಕೃಷಿಗೆ, ಮಹಿಳೆಯರಿಗೆ, ಕೈಗಾರಿಕೆಗಳಿಗೆ ಸಿಕ್ಕಿರೋದೇನು, ತೆರಿಗೆದಾರರಿಗೆ ಏನು ಸಿಕ್ಕಿದೆ, ಯಾವೆಲ್ಲ ವಸ್ತುಗಳ ಬೆಲೆ ಕಡಿಮೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಮ್ಮ 6ನೇ ಪೂರ್ಣಾವಧಿ ಬಜೆಟ್ ಅನ್ನ ಮಂಡಿಸುವ ಮೂಲಕ ಈ ದೇಶದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದ 3ನೇ ಹಣಕಾಸು ಸಚಿವರು ಅನ್ನೋ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಈ ಹಿಂದೆ ಮೊರಾರ್ಜಿ ದೇಸಾಯಿ ಸತತವಾಗಿ 10 ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿದ್ರು. ಆನಂತರ ಚಿದಂಬರಂ 9 ಬಾರಿ ಬಜೆಟ್ ಮಂಡನೆ ಮಾಡುವ ಮೂಲಕ ದಾಖಲೆ ನಿರ್ಮಾಣ ಮಾಡಿದ್ರು. ಈಗ ಆ ಪಟ್ಟಿಯಲ್ಲಿ ನಿರ್ಮಲಾ ಸೀತಾರಾಮನ್ 3ನೇ ಸ್ಥಾನವನ್ನು ಪಡ್ಕೋತಾ ಇದ್ದಾರೆ. 6 ಪೂರ್ಣ ಬಜೆಟ್ ಹಾಗೂ 1 ಇಂಟರಿಮ್ ಬಜೆಟ್ ಸೇರಿ ಅವರು 7 ಬಜೆಟ್ಗಳನ್ನು ಮಂಡನೆ ಮಾಡಿದ್ದಾರೆ. ಇನ್ನು ಈ ಬಾರಿಯ ಬಜೆಟ್ 48,20,512 ಕೋಟಿ ರೂಪಾಯಿಗಳಷ್ಟು ದೊಡ್ಡದಿದೆ. ಇಲ್ಲಿ ಇಷ್ಟೊಂದು ಪ್ರಮಾಣದ ಹಣ ಸರ್ಕಾರಕ್ಕೆ ಎಲ್ಲಿಂದ ಬರುತ್ತೆ ಅನ್ನೋದನ್ನ ನಾವು ನೋಡೋದಾದ್ರೆ, ಟ್ಯಾಕ್ಸ್ ನಿಂದ ಬಜೆಟ್ ನ ಒಟ್ಟು ಗಾತ್ರದಲ್ಲಿ 19% ಹಣ ಸರ್ಕಾರದ ಖಜಾನೆಯನ್ನ ಸೇರುತ್ತೆ. ಹಾಗೇನೆ 9% ನಾನ್ ಟ್ಯಾಕ್ಸ್ ರೆಸಿಪ್ಟ್ ಗಳಿಂದ ಬಂದ್ರೆ 1% ನಷ್ಟು ನಾನ್ ಡೆಟ್ ಕ್ಯಾಪಿಟಲ್ ರೆಸಿಪ್ಟ್, 4% ನಷ್ಟು ಕಸ್ಟಮ್ಸ್, 17% ಕಾರ್ಪೊರೇಟ್ ಟ್ಯಾಕ್ಸ್, 18% GST, 5% ಕೇಂದ್ರ ಎಕ್ಸೈಸ್ ಡ್ಯೂಟಿಗಳಿಂದ ಹಣ ಬರ್ತಾ ಇದೆ. ಇನ್ನುಳಿದ 27% ಹಣವನ್ನ ಬೇರೆ ಬೇರೆ ಕಡೆಗಳಿಂದ ಸಾಲ ತರುವ ಮೂಲಕ ಸರಿದೂಗಿಸಲಾಗ್ತಾ ಇದೆ. ಅಂದ್ರೆ ಈ ಬಜೆಟ್ನ ಪ್ರಕಾರ ಸರಿಸುಮಾರು 11 ಲಕ್ಷ ಕೋಟಿಯಷ್ಟು ಕೊರತೆ ಉಂಟಾಗ್ತಾ ಇದ್ದು ಅದನ್ನ ಸಾಲದ ರೂಪದಲ್ಲಿ ತರ್ತಾ ಇದ್ದಾರೆ. ಇನ್ನು ಈಗ ಹಣ ಹೇಗೆ ಖರ್ಚಾಗುತ್ತೆ ಅನ್ನೋದನ್ನ ನಾವು ನೋಡೋದಾದ್ರೆ, ಈ ಹಿಂದಿನ ಎಲ್ಲ ಸರ್ಕಾರಗಳು ಇಷ್ಟು ದಿನ ಮಾಡಿರೋ ಸಾಲ ಇದೆಯಲ್ಲ, ಅದರ ಅಸಲು ಮತ್ತು ಬಡ್ಡಿ ಕಟ್ಟೋದಕ್ಕೆ ಈ ಬಜೆಟ್ ಅಲ್ಲಿ 19% ಖರ್ಚಾಗುತ್ತೆ. ಹಾಗೇನೆ 16% ಸೆಂಟ್ರಲ್ ಸ್ಕೀಮ್ಗಳಿಗೆ ಬಳಕೆ ಮಾಡ್ತಾರೆ, 6% ಸಬ್ಸಿಡಿಗಳಿಗೆ ಹೋಗುತ್ತೆ, 8% ರಕ್ಷಣಾ ವಲಯಕ್ಕೆ, 21% ರಾಜ್ಯ ಸರ್ಕಾರಗಳಿಗೆ ಕೊಡ್ತಾರೆ, 9% ಫೈನಾನ್ಸ್ ಕಮಿಷನ್ ಹಾಗೂ ಇನ್ನಿತರ ಖರ್ಚುಗಳಿಗೆ, 8% ಕೇಂದ್ರ ಪ್ರಾಯೋಜಿತ ಯೋಜನೆಗಳಿಗೆ, 4% ಪೆನ್ಷನ್ಗೆ ಖರ್ಚಾದ್ರೆ ಇನ್ನುಳಿದ 9% ಹಣವನ್ನು ಇನ್ನಿತರ ಖರ್ಚುಗಳಿಗೆ ಬಳಕೆ ಮಾಡಲಾಗುತ್ತೆ. ಅಂದರೆ ತೆರಿಗೆಗಳಿಂದ ಬರುವ ಆದಾಯ
31.3 ಲಕ್ಷ ಕೋಟಿ. ಹಾಗೆ ಸರ್ಕಾರಿ ಕಂಪನಿಗಳ ಖಾಸಗೀಕರಣ ಹಾಗೂ ಇನ್ನಿತರ ತೆರಿಗೆಯೇತರ ಆದಾಯದಿಂದ ಬರುವುದು 16.9 ಲಕ್ಷ ಕೋಟಿ. ಈ ಎರಡೂ ಸೇರಿದ್ರೆ 48.2 ಲಕ್ಷ ಕೋಟಿ ರೂಪಾಯಿಗಳಾಗುತ್ತೆ. ಇದು ನಮ್ಮ ಬಜೆಟ್. ಇದರಲ್ಲಿ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂದ್ರೆ ಸರ್ಕಾರ ನಡೆಸೋದಕ್ಕೆ, ವೇತನಗಳಿಗೆ, ಪೆನ್ಷನ್ಗಳಿಗೆ, ಈ ರೀತಿಯ ಖರ್ಚುಗಳಿಗೆ 37.1 ಲಕ್ಷ ಕೋಟಿ ಖರ್ಚಾಗತ್ತೆ. ಗೆಳೆಯರೆ, ಯಾವುದೇ ದೇಶದ ಬಜೆಟ್ ಅಲ್ಲಿ ರೆವಿನ್ಯೂ ಎಕ್ಸ್ಪೆಂಡಿಚರ್ ಹೆಚ್ಚಾಗೋದು ಅಷ್ಟು ಒಳ್ಳೆಯದಲ್ಲ. ಕಳೆದ ವರ್ಷ ನಮ್ಮ ರೆವಿನ್ಯೂ ಎಕ್ಸ್ಪೆಂಡಿಚರ್ 35.4 ಲಕ್ಷ ಕೋಟಿಗಳಷ್ಟಿತ್ತು. ಅದು ಈ ವರ್ಷ 37.1 ಲಕ್ಷ ಕೋಟಿ ಆಗಿದೆ. ಇನ್ನು ಯಾವುದೇ ದೇಶ ಅಭಿವೃದ್ಧಿಗೆ ಹೆಚ್ಚು ಹಣವನ್ನು ಖರ್ಚು ಮಾಡಬೇಕು, ಅದು ಇನ್ವೆಸ್ಟ್ಮೆಂಟ್ ಥರ ಇರುತ್ತೆ. ಅದನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರೀತಾರೆ. ಅದಕ್ಕಾಗಿ 15 ಲಕ್ಷ ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ. ಕಳೆದ ಬಾರಿ ಇದು 12.7 ಲಕ್ಷ ಕೋಟಿ ಇತ್ತು. ಈ ಬಾರಿ ನಮ್ಮ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಏರಿಕೆಯಾಗಿರುವುದು ಕಂಡು ಬರ್ತಾ ಇದೆ. ಇನ್ನು ಈ ಬಾರಿಯ ಕೊರತೆಯನ್ನು ನಾವು ಗಮನಿಸಿದ್ರೆ ಅದು 4.9% ನಷ್ಟಿದೆ. ಗೆಳೆಯರೆ, 2020-21 ಸಾಲಲ್ಲಿ ಇಡೀ ದೇಶ ಚೈನಾ ವೈರಾಣುವಿನ ಕಾರಣದಿಂದ ತತ್ತರಿಸಿ ಹೋಗಿತ್ತು. ಆ ಸಂದರ್ಭದಲ್ಲಿ GDP ಡೆಫಿಸಿಟ್ ನ ಪ್ರಮಾಣ 9.2%ಗೆ ಏರಿಕೆ ಆಗಿತ್ತು ಮತ್ತು ಅದು ಕಳವಳಕಾರಿ ಅನ್ನಿಸ್ತಾ ಇತ್ತು. ಆ ನಂತರ ಕಾಲಕ್ರಮೇಣ ಅದನ್ನು ಕಡಿಮೆ ಮಾಡುವ ಪ್ರಯತ್ನಗಳು ನಡೀತಾ ಹೋದ್ವು. ಕಳೆದ ಬಾರಿ ಅದು 5.1% ನಷ್ಟಿತ್ತು. ಈ ಬಾರಿ 4.9%ಗೆ ಅದನ್ನ ಇಳಿಕೆ ಮಾಡಲಾಗಿದೆ. ಮುಂದಿನ ಬಾರಿಗೆ ಇದು 4.5% ಆಗುತ್ತೆ. ಇದು ಇದ್ದುದರಲ್ಲೇ ಆರೋಗ್ಯಕರ ಡೆಫಿಸಿಟ್ ಅನ್ನಿಸ್ಕೊಳ್ಳುತ್ತೆ. ಇನ್ನು ಈ ಬಾರಿಯ ಬಜೆಟ್ ಅಲ್ಲಿ ರಕ್ಷಣಾ ವಲಯಕ್ಕೆ 6 ಲಕ್ಷ ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ. ಗ್ರಾಮೀಣಾಭಿವೃದ್ಧಿಗೆ 2,65,000 ಕೋಟಿ, ಕೃಷಿಗೆ 1,51,851 ಕೋಟಿ, ಹೋಮ್ ಅಫೈರ್ಸ್ಗೆ ಅಂದರೆ ಗೃಹ ಇಲಾಖೆಗೆ 1,50,983 ಕೋಟಿ, ಶಿಕ್ಷಣ ಕ್ಷೇತ್ರಕ್ಕೆ 1,25,638 ಕೋಟಿ, IT ಹಾಗೂ ಟೆಲಿಕಾಂ ವಲಯಕ್ಕೆ 1,16,342 ಕೋಟಿ, ಆರೋಗ್ಯ ಕ್ಷೇತ್ರಕ್ಕೆ 89,287 ಕೋಟಿ, ಎನರ್ಜಿ ಕ್ಷೇತ್ರಕ್ಕೆ 68,769 ಕೋಟಿ, ಸಮಾಜ ಕಲ್ಯಾಣ ಇಲಾಖೆಗೆ 56,501 ಕೋಟಿ, ಕೈಗಾರಿಕೆ ಮತ್ತು ವ್ಯವಹಾರ ವಲಯಕ್ಕೆ 47,559 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಮೀಸಲಿಡಲಾಗಿದೆ. ಇನ್ನು ಈ ಬಾರಿಯ ಬಜೆಟ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ನ್ಯೂ ರೆಜಿಮ್ ತಗೊಂಡವರಿಗೆ ಸ್ವಲ್ಪ ರಿಲೀಫ್ ಕೊಡಲಾಗಿದೆ. ಇಲ್ಲಿ 3 ಲಕ್ಷದವರೆಗಿನ ಆದಾಯಕ್ಕಿಂತ ಮುಂದೆ ಯಾವುದೇ ಟ್ಯಾಕ್ಸ್ ಕಟ್ಟಬೇಕಾದ ಅಗತ್ಯ ಇರೋದಿಲ್ಲ. 3 ರಿಂದ 7 ಲಕ್ಷಕ್ಕೆ 5%, 7 ರಿಂದ 10 ಲಕ್ಷಕ್ಕೆ 10% ಮತ್ತು 10 ರಿಂದ 12 ಲಕ್ಷಕ್ಕೆ 15%, 12 ರಿಂದ 15 ಲಕ್ಷದವರೆಗಿನ ಆದಾಯಕ್ಕೆ 20% ಹಾಗೆ 15 ಲಕ್ಷ ಮೇಲ್ಪಟ್ಟ ಆದಾಯಕ್ಕೆ 30% ಆದಾಯ ತೆರಿಗೆಯನ್ನು ವಿಧಿಸಲಾಗುತ್ತೆ. ಅಲ್ಲದೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅನ್ನು 50,000ದಿಂದ 75,000ಕ್ಕೆ ಏರಿಕೆ ಮಾಡಲಾಗಿದೆ. ಹಾಗೆ ಒಂದಷ್ಟು ಕಸ್ಟಮ್ ಡ್ಯೂಟಿಯನ್ನು ಕೂಡ ಕಡಿಮೆ ಮಾಡಿದ್ದಾರೆ. ಕ್ಯಾನ್ಸರ್ಗೆ ಸಂಬಂಧಪಟ್ಟ 3 ಔಷಧಗಳ ಮೇಲಿನ ತೆರಿಗೆಯನ್ನು ಕಡಿಮೆ ಮಾಡಲಾಗಿದೆ. ಹಾಗೆ ಮೊಬೈಲ್ ಫೋನ್ನ ಬಿಡಿಭಾಗಗಳು, ಚಾರ್ಜರ್ಗಳ ಮೇಲಿನ ಸುಂಕವನ್ನು ಕೂಡ ಕಡಿತ ಮಾಡಲಾಗಿದೆ. ಚಿನ್ನ ಹಾಗೂ ಬೆಳ್ಳಿಯ ಮೇಲಿನ ಕಸ್ಟಮ್ ಡ್ಯೂಟಿ 6.4ರಿಂದ 6ಕ್ಕೆ ಇಳಿದಿದೆ. ಇದರಿಂದ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುವ ಸಾಧ್ಯತೆ ಇರುತ್ತೆ. ಆದರೆ ಆಷಾಢ ಮುಗಿದು ಶ್ರಾವಣ ಬಂದರೆ ಚಿನ್ನಕ್ಕೆ ಬೇಡಿಕೆ ಹೆಚ್ಚಾದಾಗ ಮತ್ತೆ ಆ ಬೆಲೆ ಹೆಚ್ಚಾಗಲೂಬಹುದು. ಹಾಗೆಯೇ 25ಕ್ಕೂ ಹೆಚ್ಚು ರೇರ್ ಮಿನರಲ್ಸ್ಗಳ ಮೇಲೆ ಸಂಪೂರ್ಣ ಸುಂಕ ವಿನಾಯಿತಿಯನ್ನು ಕೊಡಲಾಗಿದ್ದು, ಸೋಲಾರ್ ಸೆಲ್ ಮತ್ತು ಪ್ಯಾನಲ್ಗಳ ನಿರ್ಮಾಣಕ್ಕೆ ಬಳಸುವ ವಸ್ತುಗಳ ಮೇಲಿನ ಸುಂಕವನ್ನು ಮನ್ನಾ ಮಾಡಲಾಗಿದೆ. ಈ ಮೂಲಕ ಸೋಲಾರ್ ಪ್ಯಾನಲ್ಗಳ ಆಮದನ್ನು ಕಡಿಮೆ ಮಾಡಿಕೊಂಡು ಇಲ್ಲೇ ತಯಾರಿಯನ್ನು ಹೆಚ್ಚು ಮಾಡೋದಕ್ಕೆ ಪ್ರೋತ್ಸಾಹವನ್ನು ಕೊಡಲಾಗ್ತಾ ಇದೆ. ಇನ್ನು ನಾನಾಗಲೇ ಹೇಳಿದ ಹಾಗೆ ಈ ಬಾರಿಯ ಬಜೆಟ್ ಅಲ್ಲಿ ಕೃಷಿ, ಮಹಿಳೆ, ಯುವ ಸಮುದಾಯ ಹಾಗೂ ಬಡ ಜನರನ್ನ ಗುರಿಯಾಗಿಸಿಕೊಳ್ಳಲಾಗಿದೆ. ಇದರ ಭಾಗವಾಗಿ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನಾ 5 ವರ್ಷಗಳಿಗೆ ವಿಸ್ತರಿಸಲಾಗ್ತಾ ಇದೆ. ಕೇಂದ್ರ ಸರ್ಕಾರ ಈ ಯೋಜನೆಯ ಮೂಲಕ 80 ಕೋಟಿಗೂ ಹೆಚ್ಚು ಫಲಾನುಭವಿಗಳಿಗೆ ಪಡಿತರ ಧಾನ್ಯಗಳನ್ನು ಉಚಿತವಾಗಿ ವಿತರಣೆ ಮಾಡ್ತಾ ಇದೆ ಅಂತ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಹಾಗೆ ಕೃಷಿಗೆ 1.52 ಲಕ್ಷ ಕೋಟಿ ರೂಪಾಯಿಗಳ ಅನುದಾನವನ್ನು ಮೀಸಲಿಟ್ಟಿರುವ ಕೇಂದ್ರ ಬೆಳೆಗಳ ಸಮೀಕ್ಷೆಗಾಗಿ 400 ಜಿಲ್ಲೆಗಳಲ್ಲಿ ಬೆಳೆ ಸಮೀಕ್ಷೆಯ ವ್ಯವಸ್ಥೆಯನ್ನು ಮಾಡುತ್ತೆ. ಹಾಗೇನೆ ಎಣ್ಣೆ ಬೀಜಗಳ ಉತ್ಪಾದನೆಗೆ ಹಾಗೂ ಶೇಖರಣೆಗೆ ಸಹಾಯ ಮಾಡೋದಕ್ಕೆ ಒಂದಷ್ಟು ಯೋಜನೆಗಳನ್ನ ಹಾಕಿಕೊಳ್ಳಲಾಗಿದೆ. ಸದ್ಯಕ್ಕೆ ಭಾರತ ಅತಿ ಹೆಚ್ಚು ಆಹಾರಕ್ಕಾಗಿ ಬಳಸುವ ತೈಲವನ್ನು ಕೂಡ ಆಮದು ಮಾಡಿಕೊಳ್ತಾ ಇದೆ. ಆ ಪ್ರಮಾಣವನ್ನು ಕಡಿಮೆ ಮಾಡುವ ನಿಟ್ಟಲ್ಲಿ ಭಾರತದಲ್ಲೇ ಎಣ್ಣೆ ಕಾಳುಗಳ ಉತ್ಪಾದನೆಯನ್ನ ಹೆಚ್ಚು ಮಾಡುವ ಬಗ್ಗೆ ಗಮನ ಹರಿಸಲಾಗ್ತಾ ಇದೆ. ಜೊತೆಗೆ ಪುನರ್
ಪುನರ್ನವೀಕರಿಸಬಹುದಾದ ಇಂಧನಕ್ಕೆ ಬಳಕೆಯಾಗುವ ಎಣ್ಣೆ ಕಾಳುಗಳ ಉತ್ಪಾದನೆಗೆ ಕೂಡ ಒಂದಷ್ಟು ಮಹತ್ವವನ್ನು ಕೊಡೋ ಪ್ರಯತ್ನ ಈ ಬಾರಿ ಕಂಡು ಬರ್ತಾ ಇದೆ. ಹಾಗೆ ಪ್ರಮುಖ ಬೆಳೆಗಳಿಗೆ MSP ಅಂದ್ರೆ ಬೆಂಬಲ ಬೆಲೆಯನ್ನ ಕೊಡೋದಕ್ಕೆ ಸರ್ಕಾರ ಬದ್ಧವಾಗಿದೆ ಅಂತ ಹೇಳಿರೋ ಸಚಿವೆ ನಿರ್ಮಲಾ ಸೀತಾರಾಮನ್, ರೈತರ ಬೆಳೆಗೆ ಖರ್ಚಾಗುವ ವೆಚ್ಚ ಏನಿದೆ ಅದರ ಮೇಲೆ 50% ಅವರಿಗೆ ಬೆಲೆ ಸಿಗೋ ಹಾಗೆ ಬೆಂಬಲ ಬೆಲೆಯನ್ನ ಸರ್ಕಾರ ಕೊಡ್ತಾ ಇದೆ ಅಂತ ತಿಳಿಸಿದ್ದಾರೆ. ಹಾಗೆ ಮಹಿಳೆಯರಿಗೆ ಹಾಗೂ ಯುವಕರಿಗೆ ಉದ್ಯೋಗ ಸೃಷ್ಟಿ ಮತ್ತು ಕೌಶಲ್ಯಾಭಿವೃದ್ಧಿಗೆ ಆದ್ಯತೆಯನ್ನು ಕೊಡಲಾಗ್ತಾ ಇದ್ದು, ಸುಮಾರು 10,000 ಕೈಗಾರಿಕಾ ತರಬೇತಿ ಕೇಂದ್ರಗಳನ್ನ ಉನ್ನತೀಕರಣಗೊಳಿಸಲಾಗ್ತಾ ಇದೆ. ಜೊತೆಗೆ ಉದ್ಯೋಗದಾತರಿಗೆ ಅಂದ್ರೆ ಕೈಗಾರಿಕೆಗಳ ಸಹಯೋಗದೊಂದಿಗೆ ಕೌಶಲ್ಯಾಭಿವೃದ್ಧಿ ಹೆಚ್ಚು ಮಾಡೋದಕ್ಕೆ ಒಂದಷ್ಟು ಆದ್ಯತೆಯನ್ನು ಕೊಡಲಾಗ್ತಾ ಇದೆ. ಇದರ ಜೊತೆಗೆ ಮೊಟ್ಟ ಮೊದಲ ಉದ್ಯೋಗವನ್ನು ಪಡ್ಕೊಳ್ಳುವ ಯುವ ಸಮುದಾಯಕ್ಕೆ 15,000 ರೂಪಾಯಿಗಳಷ್ಟು ಹಣವನ್ನ ಸರ್ಕಾರ ಕೊಡುತ್ತೆ. ಹಾಗೆ ಕಂಪನಿಗಳು ಕೊಡುವ EPF ಅಲ್ಲಿ ಇಷ್ಟು ದಿನ ಒಂದಷ್ಟು ಭಾಗವನ್ನ ಉದ್ಯೋಗಿ ಮತ್ತೊಂದಷ್ಟು ಭಾಗವನ್ನ ಉದ್ಯೋಗದಾತ ಇಬ್ಬರು ಕೊಡ್ತಾ ಇದ್ರು. ಇನ್ನು ಮುಂದೆ ಅದಕ್ಕೆ ಸರ್ಕಾರ ಕೂಡ ಒಂದಷ್ಟು ಹಣವನ್ನ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಈ ಮೂಲಕ ಉದ್ಯೋಗ ಸೃಷ್ಟಿಗೆ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ಗೆ ಒಂದಷ್ಟು ಹೆಚ್ಚಿನ ಗಮನವನ್ನು ಕೊಡಲಾಗ್ತಾ ಇದೆ. ಹಾಗೆಯೇ ಮಹಿಳಾ ಉದ್ಯೋಗಿಗಳಿಗೆ ಹಾಸ್ಟೆಲ್ ಸೌಲಭ್ಯವನ್ನ ಕಲ್ಪಿಸಿಕೊಡುವ ಪ್ರಯತ್ನ ನಡೀತಾ ಇದೆ. ಸುಮಾರು 20 ಲಕ್ಷ ಯುವಕರಿಗೆ ಕೌಶಲ್ಯಾಭಿವೃದ್ಧಿಗೆ ವಿವಿಧ ಯೋಜನೆಗಳನ್ನು ರೂಪಿಸಲಾಗ್ತಾ ಇದೆ ಅಂತ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಇನ್ನು ರೈತರಿಗೆ ಅನುಕೂಲವಾಗುವ ಹಾಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳ ವಿತರಣೆಯನ್ನ ಹೆಚ್ಚು ಮಾಡ್ತಾ ಇದ್ದಾರೆ. ಹಾಗೆ ರೈತರ ಜಮೀನುಗಳಿಗೆ ಭೂ ಆಧಾರ್ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಆ ಮೂಲಕ ಭೂ ದಾಖಲೆಗಳಲ್ಲಿ ಯಾವುದೇ ಅವ್ಯವಹಾರಗಳಾಗದ ಹಾಗೆ ಮತ್ತು ಭೂ ದಾಖಲೆಗಳನ್ನ ಸೆಂಟ್ರಲೈಸ್ ಮಾಡೋ ಒಂದು ಪ್ರಯತ್ನವನ್ನ ಸರ್ಕಾರ ಕೈಗೆತ್ತಿಕೊಳ್ತಾ ಇದೆ. ಇನ್ನು ಯುವಕರಿಗೆ ಕೊಡುವ ಮುದ್ರಾ ಸಾಲದ ಮೊತ್ತವನ್ನು 10 ಲಕ್ಷ ರೂಪಾಯಿಗಳಿಂದ 20 ಲಕ್ಷ ರೂಪಾಯಿಗಳಿಗೆ ಏರಿಕೆ ಮಾಡಲಾಗ್ತಾ ಇದೆ. ಕಳೆದ ಬಾರಿ 10 ಲಕ್ಷ ರೂಪಾಯಿ ಸಾಲ ಪಡೆದು ಅದನ್ನು ಕಾಲಾವಧಿಯ ಒಳಗೆ ಹಿಂತಿರುಗಿಸಿದ ಯುವ ಉದ್ಯಮಿಗಳಿಗೆ ಈಗ 20 ಲಕ್ಷ ರೂಪಾಯಿಗಳವರೆಗೆ ಯಾವುದೇ ಆಧಾರವಿಲ್ಲದೆ ಸಾಲವನ್ನು ಕೊಡಲಾಗುತ್ತೆ. ಇನ್ನು ರೂಫ್ ಟಾಪ್ ಸೋಲಾರ್ ಪವರ್ ಯೋಜನೆಯನ್ನ ಮುಂದುವರಿಸುವುದಾಗಿ ಹೇಳಿರೋ ವಿತ್ತ ಸಚಿವೆ ಈಗಾಗಲೇ ಈ ಯೋಜನೆಗೆ 1.28 ಕೋಟಿ ಮಂದಿ ನೋಂದಾಯಿಸಿಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಜೊತೆಗೆ PM ಸೂರ್ಯಘರ್ ಯೋಜನೆಯ ವಿಸ್ತರಣೆಯನ್ನು ಕೂಡ ಮಾಡಲಾಗುತ್ತೆ ಅಂತ ಹಣಕಾಸು ಸಚಿವರು ತಿಳಿಸಿದ್ದಾರೆ. ಇದರ ಜೊತೆಗೆ ದೇಶದ ಇಂಧನ ಕ್ಷೇತ್ರವನ್ನು ಗಟ್ಟಿಗೊಳಿಸೋ ಪ್ರಯತ್ನದ ಭಾಗವಾಗಿ ದೊಡ್ಡ ದೊಡ್ಡ ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟ್ಗಳನ್ನು ನಿರ್ಮಾಣ ಮಾಡೋ ಬದಲು ಭಾರತ ಸ್ಮಾಲ್ ರಿಯಾಕ್ಟರ್ಸ್ ಪ್ರಾಜೆಕ್ಟ್ನ ಮೂಲಕ ಚಿಕ್ಕ ಚಿಕ್ಕ ನ್ಯೂಕ್ಲಿಯರ್ ಪ್ರಾಜೆಕ್ಟ್ಗಳನ್ನು ಸ್ಥಾಪಿಸಿ ವಿದ್ಯುತ್ ಉತ್ಪಾದನೆಯನ್ನು ಹೆಚ್ಚು ಮಾಡೋ ಕಡೆಗೆ ಸರ್ಕಾರ ಗಮನ ಹರಿಸ್ತಾ ಇದೆ. ಇನ್ನು PM ಆವಾಸ್ ಯೋಜನೆಯ ಅಡಿಯಲ್ಲಿ 1 ಕೋಟಿ ಬಡ ಮಧ್ಯಮ ವರ್ಗಕ್ಕೆ ಮನೆಗಳನ್ನು ನಿರ್ಮಾಣ ಮಾಡಿಕೊಡೋದಕ್ಕೆ 10 ಲಕ್ಷ ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ. ಪಟ್ಟಣ ಮತ್ತು ನಗರಾಭಿವೃದ್ಧಿಯನ್ನು ಗಮನದಲ್ಲಿಟ್ಟುಕೊಂಡು 30 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇರುವ ನಗರಗಳಲ್ಲಿ ಸಂಚಾರ ವ್ಯವಸ್ಥೆಯನ್ನು ಉತ್ತಮಗೊಳಿಸೋದಕ್ಕೆ ರಾಜ್ಯ ಸರ್ಕಾರಗಳಿಗೆ ನೆರವನ್ನು ಕೊಡುತ್ತೆ. ಹಾಗೆ ವಾಟರ್ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ಗಳಿಗಾಗಿ ಕೂಡ ರಾಜ್ಯಕ್ಕೆ ಕೇಂದ್ರ ನೆರವನ್ನು ಕೊಡ್ತಾ ಇದೆ. ಜೊತೆಗೆ ಗ್ರಾಮೀಣ ಭಾಗದಲ್ಲಿ ರಸ್ತೆಗಳ ನಿರ್ಮಾಣಕ್ಕಾಗಿ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆಯನ್ನ ಈ ಬಾರಿ 25,000 ಹಳ್ಳಿಗಳಿಗೆ ವಿಸ್ತರಿಸುವ ಯೋಜನೆಯನ್ನು ಕೂಡ ಬಜೆಟ್ ಅಲ್ಲಿ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಇನ್ನುಳಿದಂತೆ ಧಾರ್ಮಿಕ ಪ್ರವಾಸೋದ್ಯಮವನ್ನು ಪ್ರೋತ್ಸಾಹ ಕೊಡೋದಕ್ಕಾಗಿ ಕಾಶಿ ಕಾರಿಡಾರ್ ರೀತಿಯಲ್ಲಿ ಗಯಾದ ವಿಷ್ಣುಪಾದ ಹಾಗೂ ಬೋಧಗಯಾದ ಮಹಾಬೋಧಿ ದೇವಾಲಯಗಳನ್ನು ಅಭಿವೃದ್ಧಿ ಮಾಡಲಾಗುತ್ತೆ. ನಲಂದಾ ವಿಶ್ವವಿದ್ಯಾಲಯವನ್ನು ಪ್ರವಾಸೋದ್ಯಮದ ದೃಷ್ಟಿಯಿಂದ ಅಭಿವೃದ್ಧಿಪಡಿಸಲಾಗುತ್ತೆ. ಬಿಹಾರದ ರಾಜ್ಗರ್ ಜೈನ ಮಂದಿರದ ಅಭಿವೃದ್ಧಿಗೆ ಕೂಡ ಅನುದಾನಗಳನ್ನು ಘೋಷಣೆ ಮಾಡಲಾಗಿದೆ. ಇನ್ನು ನೀರಾವರಿ ಹಾಗೂ ಪ್ರವಾಹ ಪರಿಸ್ಥಿತಿ ನಿಯಂತ್ರಣಕ್ಕೆ 11,000 ಕೋಟಿಯನ್ನು ಮೀಸಲಿಡಲಾಗಿದೆ. ಇದರಲ್ಲಿ ಬಕ್ಸಾರಲ್ಲಿ ಗಂಗಾ ನದಿ ಮೇಲೆ ಸೇತುವೆ, ಬ್ರಹ್ಮಪುತ್ರ ನದಿ ಪ್ರವಾಹ ಪರಿಸ್ಥಿತಿಯ ನಿರ್ವಹಣೆ, ಹಿಮಾಚಲ ಪ್ರದೇಶ ಉತ್ತರಾಖಂಡಗಳ ಪುನರ್ ನಿರ್ಮಾಣಕ್ಕೆ ಅನುದಾನ ಇವೆಲ್ಲ ಕೂಡ ಸೇರ್ಕೊಳ್ತವೆ. ಇನ್ನು ಉನ್ನತ ಶಿಕ್ಷಣಕ್ಕೆ 10 ಲಕ್ಷದವರೆಗೆ ಸಾಲ ಸೌಲಭ್ಯವನ್ನು ಕೊಡಲಾಗ್ತಾ ಇದೆ. ಇದು ದೇಶದ ಒಳಗೆ ಉನ್ನತ ಶಿಕ್ಷಣವನ್ನು ಪಡೆದುಕೊಳ್ಳುವ ವಿದ್ಯಾರ್ಥಿಗಳಿಗೆ ಅಪ್ಲೈ ಆಗುತ್ತೆ. ಇಲ್ಲಿ ಬ್ಯಾಂಕುಗಳು ಕೊಡುವ ಸಾಲದ ಮೇಲಿನ ಬಡ್ಡಿಯಲ್ಲಿ 3% ನಷ್ಟನ್ನು ಸರ್ಕಾರ ಭರಿಸುತ್ತೆ. ಹಾಗೆ 1 ಕೋಟಿ ಯುವಕರಿಗೆ ಇಂಟರ್ನ್ಶಿಪ್ ಸೌಲಭ್ಯ, ಹಾಗೆ ದೇಶದ 500 ಅತಿ ಮುಖ್ಯ ಕಾರ್ಖಾನೆಗಳು ಕೈಗಾರಿಕೆಗಳಲ್ಲಿ ಮುಂದಿನ 5 ವರ್ಷಗಳ ಅವಧಿಯ ಒಳಗೆ ದೇಶದ 1 ಕೋಟಿ ಯುವಕರಿಗೆ ಇಂಟರ್ನ್ಶಿಪ್ ಸೌಲಭ್ಯವನ್ನು ವ್ಯವಸ್ಥೆ ಮಾಡಲಾಗ್ತಾ ಇದೆ. 12 ಹೊಸ ಕೈಗಾರಿಕಾ ಪಾರ್ಕ್ಗಳನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಆ ಕೈಗಾರಿಕಾ ಪಾರ್ಕ್ಗಳಲ್ಲಿ ನೌಕರರಿಗೆ ವಸತಿಗಾಗಿ ಡಾರ್ಮೆಟರಿ ಸೌಲಭ್ಯಗಳನ್ನು ಏರ್ಪಡಿಸುವ ಬಗ್ಗೆ ಕೂಡ ಸರ್ಕಾರ ಗಮನ ಹರಿಸ್ತಾ ಇದೆ. ಇನ್ನು ಈ ಬಾರಿಯ ಬಜೆಟ್ ಚಿನ್ನ, ಬೆಳ್ಳಿ, ಪ್ಲಾಟಿನಂನಂಥ ಲೋಹಗಳ ಬೆಲೆಯನ್ನು ತುಸು ಕಡಿಮೆ ಮಾಡಬಹುದು. ವಿದೇಶಿ ಬಟ್ಟೆಗಳು, ಚರ್ಮೋತ್ಪನ್ನಗಳು, ಟಿವಿಗಳು ಅಗ್ಗ ಆಗತ್ವೆ. ಹಾಗೆಯೇ ಪ್ಲಾಸ್ಟಿಕ್ ಮೇಲಿನ ಆಮದು ಸುಂಕ ಹೆಚ್ಚಾಗಿರೋದ್ರಿಂದ ಅದರ ಬೆಲೆಯಲ್ಲಿ ಸ್ವಲ್ಪ ಏರಿಕೆ ಕಂಡುಬರಬಹುದು. ಇನ್ನು ಈ ಬಾರಿಯ ಬಜೆಟ್ನ ಪ್ರಮುಖ ವಿಷಯಗಳಲ್ಲಿ ಒಂದು ಏಂಜಲ್ ಟ್ಯಾಕ್ಸ್ ಅನ್ನು ರದ್ದು ಮಾಡಿರೋದು.
ಇಲ್ಲಿ ಏನಾಗುತ್ತೆ ಅಂದರೆ ಲಿಸ್ಟ್ ಆಗಿಲ್ಲದ ಷೇರುಗಳನ್ನು ನ್ಯಾಯಯುತ ಮೌಲ್ಯಕ್ಕಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿದರೆ ಅದರಿಂದ ಬರುವ ಹಣಕ್ಕೆ ಹೆಚ್ಚಿನ ತೆರಿಗೆಯನ್ನು ವಿಧಿಸಲಾಗ್ತಾ ಇತ್ತು. ಈಗ ಆ ಟ್ಯಾಕ್ಸ್ ಅನ್ನು ರದ್ದು ಮಾಡಿದ್ದಾರೆ. ಇದರ ಜೊತೆಗೆ ವಿದೇಶಿ ಕಂಪನಿಗಳ ಮೇಲಿನ ಕಾರ್ಪೊರೇಟ್ ತೆರಿಗೆಯನ್ನು 40% ಇಳಿಸುವ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಇದು ಇನ್ನು ಮುಂದೆ ಹೆಚ್ಚಿನ ವಿದೇಶಿ ಬಂಡವಾಳ ಹೂಡಿಕೆಯನ್ನು ಆಕರ್ಷಿಸುವುದರಲ್ಲಿ ಒಂದಷ್ಟು ಸಹಾಯ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಗೆಳೆಯರೆ, ಈ ಬಜೆಟ್ ಬಗ್ಗೆ ನೀವಿನ್ನು ಸ್ವಲ್ಪ ವಿಷಯಗಳನ್ನು ತಿಳ್ಕೋಬೇಕು. ಬಜೆಟ್ ಅನ್ನು ಪ್ರತಿ ವರ್ಷ ಯಾಕೆ ಮಂಡನೆ ಮಾಡ್ತಾರೆ? ಇನ್ನು ನಮ್ಮ ಸಂವಿಧಾನದ ಆರ್ಟಿಕಲ್ 114 ಪಾರ್ಲಿಮೆಂಟಿನ ಅನುಮತಿ ಇಲ್ಲದೆ ಹಣವನ್ನು ಬಳಕೆ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳುತ್ತೆ. ಅದಕ್ಕಾಗಿ ಆನ್ಯುಯಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಮಂಡನೆ ಮಾಡಬೇಕು. ಸೊ ಪ್ರತಿ ವರ್ಷ ಬಜೆಟ್ ಮಂಡನೆ ಮಾಡಿ ಪಾರ್ಲಿಮೆಂಟಲ್ಲಿ ಅನುಮೋದನೆಯನ್ನು ಪಡೆಯಲಾಗುತ್ತೆ. ಇನ್ನು ಸರ್ಕಾರಕ್ಕೆ ಬರುವ ಆದಾಯ, ಅದರ ವೆಚ್ಚಗಳನ್ನು, ಸರ್ಕಾರ ನಮ್ಮ ಹಣವನ್ನು ಹೇಗೆ ಖರ್ಚು ಮಾಡ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋದು ಭಾರತದ ಪ್ರತಿಯೊಬ್ಬ ನಾಗರಿಕನ ಹಕ್ಕು. ಹೀಗಾಗಿ ಅದೆಲ್ಲವನ್ನು ಪಾರ್ಲಿಮೆಂಟಲ್ಲಿ ಮಂಡಿಸಿ ಅಲ್ಲಿ ಅನುಮೋದನೆಯನ್ನು ಪಡೆಯಲಾಗುತ್ತೆ. ಇನ್ನು ಚುನಾವಣೆಗಳ ಸಂದರ್ಭದಲ್ಲಿ ಇಂಟರಿಮ್ ಬಜೆಟ್ ಅನ್ನು ಮಾಡ್ತಾರೆ. ಅದು ಸಂಪೂರ್ಣ ಬಜೆಟ್ ಆಗಿರೋದಿಲ್ಲ. ಕಳೆದ ಫೆಬ್ರವರಿಯಲ್ಲಿ ನಿರ್ಮಲಾ ಸೀತಾರಾಮನ್ ಮಂಡನೆ ಮಾಡಿದ್ದು ಇಂಟರಿಮ್ ಬಜೆಟ್ ಆಗಿತ್ತು. ಇನ್ನು ಈ ಬಜೆಟ್ ಸಂದರ್ಭದಲ್ಲಿ ವಿತ್ತ ಸಚಿವರು ಸದನದಲ್ಲಿ ನಿಂತು ಬಜೆಟ್ ಭಾಷಣವನ್ನು ಮಾಡ್ತಾರೆ. ಇಂಥ ಬಜೆಟ್ ಭಾಷಣಗಳ ಪೈಕಿ ಅತಿ ದೊಡ್ಡ ಬಜೆಟ್ ಭಾಷಣ ಅನ್ನಿಸ್ಕೊಂಡಿದ್ದು 1991ರಲ್ಲಿ ಮನಮೋಹನ್ ಸಿಂಗ್ ಮಾಡಿದ್ದ ಭಾಷಣ. ಅದು 18,650 ಪದಗಳನ್ನು ಹೊಂದಿತ್ತು. ಇನ್ನು ಅತಿ ಹೆಚ್ಚು ಹೊತ್ತು ಬಜೆಟ್ ಭಾಷಣ ಮಾಡಿದ ಸಚಿವರ ಪಟ್ಟಿಯಲ್ಲಿ ನಿರ್ಮಲಾ ಸೀತಾರಾಮನ್ ಮೊದಲ ಸ್ಥಾನದಲ್ಲಿದ್ದಾರೆ. 2020ರಲ್ಲಿ ಅವರು ಮಾಡಿದ ಬಜೆಟ್ ಭಾಷಣ ಸುಮಾರು 2 ಗಂಟೆ 42 ನಿಮಿಷಗಳಷ್ಟು ಸುದೀರ್ಘ ಭಾಷಣ ಆಗಿತ್ತು. ಇನ್ನು ಈ ಹಿಂದೆ ಬಜೆಟ್ ಅನ್ನ ಸೂಟ್ ಕೇಸಲ್ಲಿ ತಗೊಂಡು ಬರೋ ಪದ್ಧತಿ ಇತ್ತು. ಇತ್ತೀಚೆಗೆ ನಿರ್ಮಲಾ ಸೀತಾರಾಮನ್ ಆ ಪದ್ಧತಿಯನ್ನ ಬದಲಾಯಿಸಿದ್ದಾರೆ. ಸೂಟ್ ಕೇಸ್ನ ಜಾಗಕ್ಕೆ ಟ್ಯಾಬ್ ಬಂದಿದೆ. ಗೆಳೆಯರೆ, ಈ ಬಜೆಟ್ನಲ್ಲಿ ಫ್ರೀ ಯೋಜನೆಗಳಿಗೆ ಹೆಚ್ಚು ಗಮನವನ್ನು ಕೊಟ್ಟಂತೆ ಕಾಣ್ತಾ ಇಲ್ಲ. ಇಲ್ಲಿ ಉದ್ಯೋಗ ಸೃಷ್ಟಿ, ಕೈಗಾರಿಕೆಗಳ ಸ್ಥಾಪನೆ, ಕೃಷಿಗೆ ಉತ್ತೇಜನ ಕೊಡಲಾಗಿದೆ. ಹೀಗಾಗಿ ಈ ಬಜೆಟ್ ವಿಕಸಿತ ಭಾರತದ ಕಡೆಗೆ ದೇಶವನ್ನು ಮುನ್ನಡೆಸುತ್ತೆ ಅಂತ ಬಿಜೆಪಿ ಹಾಗೂ ಅದರ ಮಿತ್ರ ಪಕ್ಷಗಳ ನಾಯಕರು ಹೇಳ್ತಾ ಇದ್ರೆ, ಪ್ರತಿಪಕ್ಷ ಕಾಂಗ್ರೆಸ್ ಇದು ಬಿಜೆಪಿ ಸರ್ಕಾರದ ಬಜೆಟ್ ಅಲ್ಲ, ಇದು ನಮ್ಮ ಚುನಾವಣಾ ಪ್ರಣಾಳಿಕೆ, ಅದರಲ್ಲಿ ನಾವು ಏನು ಹೇಳಿದ್ವಿ ಅದೆಲ್ಲವನ್ನ ಬಜೆಟ್ ಅಲ್ಲಿ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಅಂತ ಹೇಳಿಕೊಂಡಿದೆ. ಇನ್ನು ಮಾಜಿ ವಿತ್ತ ಸಚಿವ ಪಿ ಚಿದಂಬರಂ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಹೇಳಿದ್ದ ನಿರುದ್ಯೋಗ ನಿವಾರಣೆ, ಏಂಜಲ್ ಟ್ಯಾಕ್ಸ್ ವಿಷಯವನ್ನು ನಿರ್ಮಲಾ ಸೀತಾರಾಮನ್ ಬಜೆಟ್ ಅಲ್ಲಿ ತಗೊಂಡಿರೋದು ಅತ್ಯಂತ ಸಂತಸದ ವಿಷಯ ಅಂತ ಹೇಳಿದ್ದಾರೆ. ಪ್ರತಿ ಬಾರಿಯಂತೆ ಬಜೆಟ್ ಕುರಿತು ಪ್ರತಿಪಕ್ಷದ ಸದಸ್ಯರು ವಿರೋಧ ಮಾತಾಡೋದು ಇದೆಲ್ಲ ಇದ್ದೇ ಇರುತ್ತೆ. ಆದರೆ ಈ ಬಜೆಟ್ ಇನ್ನೊಂದು ವರ್ಷ ಕಾಲ ಹೇಗೆ ಜನರಿಗೆ ನೆರವಾಗುತ್ತೆ, ಈ ಬಜೆಟ್ ಅಲ್ಲಿ ಹೇಳಿದ ವಿಷಯಗಳು ಎಷ್ಟು ಅನುಷ್ಠಾನಕ್ಕೆ ಬರುತ್ತವೆ, ಅವು ಜನರನ್ನ ಎಷ್ಟರ ಮಟ್ಟಿಗೆ ತಲುಪುತ್ತವೆ ಅನ್ನೋದಷ್ಟೇ ಇಲ್ಲಿ ಮುಖ್ಯ. ಇದು ಗೆಳೆಯರೆ 2024-25ರ ಬಜೆಟ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.